ಹಾಯ್ ಫ್ರೆಂಡ್ಸ್, ಇವತ್ತು ಬೆಳಿಗ್ಗೆನೆ ಬೇಗ ಎದ್ದು ವ್ಲಾಗ್ಸ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಯಾಕಂದರೆ ಇವತ್ತು ತುಂಬಾ ಕೆಲಸಗಳಿತ್ತು. ಸೊ ಇವತ್ತು ಇಡೀ ದಿವಸ ತುಂಬಾ ಬ್ಯುಸಿ ಡೇ ಆಗಿರುತ್ತೆ. ಸೊ ಇವತ್ತಿನ ವ್ಲಾಗ್ಸಲ್ಲಿ ನಾನು ಬೆಳಿಗ್ಗೆ ಒಂದು 3:30 ಹಂಗೆ ಎದ್ದು ಬೇಗ ಎದ್ದು ಎಲ್ಲ ಕೆಲಸಗಳನ್ನ ಬೇಗನೆ ಮುಗಿಸ್ಕೊಂಡು ಟೀಗಿಟ್ಟಿದ್ದೀನಿ. ಅಷ್ಟರಲ್ಲಿ ಹೋಗಿ ರೆಡಿ ಆಗಿಬಿಟ್ಟು ಮತ್ತೆ ಅಂಗಡಿಗೆ ಹೊರಡ್ತಾ ಇದ್ದೀನಿ. ಅದಕ್ಕೆ ಮುಂಚೆ ಸ್ವಲ್ಪ ಒಂದು ಗ್ಲಾಸ್ ಆಗುವಷ್ಟು ನಾನು ಅವತ್ತು ಒಂದು ಇದು ಗಿಡನ ತೊಗೊಂಡಿದ್ನಲ್ವಲ್ಲ, ಸೊ ಅದಕ್ಕೆ ಒಂದು ಸ್ವಲ್ಪನೇ ನೀರು ಹಾಕ್ಕೊಳ್ಬೇಕು, ಜಾಸ್ತಿ ನೀರು ಹಾಕ್ಕೊಳ್ಬಾರ್ದು, ಮನೆ ಒಳಗಡೆನೇ ಬೆಳೆದು ಹೋಗುತ್ತೆ. ಸೊ ಅದಕ್ಕೆ ನೀರು ಹಾಕಿಬಿಟ್ಟು ಮತ್ತೆ ಅಂಗಡಿಗೆ ಹೋಗೋಣ ಅಂತ ಹೇಳಿಬಿಟ್ಟು ರೆಡಿಯಾಗಿ ಹೋಗ್ತಾ ಇದ್ದೀವಿ. ಸೊ ಎಷ್ಟು ಸರೇನಪ್ಪ ಇವರು ಮನೆ ಖಾಲಿ ಮಾಡ್ತೀನಿ ಅಂತ ಹೇಳ್ತಾರೆ, ಖಾಲಿನೇ ಮಾಡಿಲ್ಲ, ಯಾವಾಗೂ ಹೇಳ್ತಾ ಇರ್ತಾರೆ ಅಂತ ನೀವು ಅಂದ್ಕೊಂಡಿರ್ಬೋದು. ಸೊ ನಾನು ಇವಾಗ ಪಿತೃಪಕ್ಷ ಇರೋದ್ರಿಂದ ಖಾಲಿ ಮಾಡ್ತಾ ಇಲ್ಲ. ಸೊ ನೆಕ್ಸ್ಟ್ 3ನೇ ತಾರೀಕು ಅಂದರೆ ಮುಗಿಯುತ್ತೆ. ಸೊ ಅದಾದಮೇಲೆ ನಾವು ಖಾಲಿ ಮಾಡೋಣ ಅಂತ ಹೇಳಿ ಸೊ ಆಲ್ರೆಡಿ ಮನೇನೂ ನೋಡಿದ್ದಾಯಿತು. ಸೊ ಮನೆ ಅಗ್ರಿಮೆಂಟ್ ಕೂಡ ಆಯಿತು. ಸೊ ನಾನು ಸ್ವಂತ ಮನೆ ಹೋಗೋಣ ಅಂತ ಹೇಳಿ ತುಂಬಾ ಆಸೆ ಪಟ್ಟಿದ್ದೆ, ಎಷ್ಟೋ ವರ್ಷಗಳಿಂದ ಆಗೇ ಇರಲಿಲ್ಲ. ಸೊ ಫೈನಲಿ ಇವಾಗ ಆಗ್ತಾ ಇದೆ. ಸೊ ನಾನು 30-40 ತೊಗೊಳ್ಳೋಣ, 3 ಮಕ್ಕಳಿದ್ದಾರೆ, ಸೊ ಆ ಥರ ಅಂದ್ಕೊಂಡಿದ್ದು. ಬಟ್ ಅಷ್ಟು ತೊಗೊಳೋದಕ್ಕೆ ನಮ್ಮ ಹತ್ರ ಬಜೆಟ್ ಆಗಲಿಲ್ಲ. ತುಂಬ ಹೆವಿ ರೇಟ್ ಆಗಿಬಿಟ್ಟಿದೆ ಇವಾಗ. ಜಾಗ ಮನೆ ಎಲ್ಲದೂ ಅಷ್ಟೇ, ಸುಮಾರು ಸೈಟ್ಗಳು ನೋಡಿ ಸಾಕಾಗೋಯಿತು. ನಮ್ಮ ಹತ್ರ ಸಾಲ ಇಲ್ಲದೆ ಇರೋ ಥರ ನಾನು ಇವಾಗ ತೊಗೊಂಡಿದ್ದೀನಿ. ಚಿಕ್ಕ ಜಾಗ ಆದ್ರೂ ನೆಮ್ಮದಿಯಾಗಿರ್ಬೋದು ಅಂತ ಹೇಳ್ಕೊಂಡು. ಸೊ 600 ಅಡಿ ಇರೋವಂಥ ಒಂದು ಮೋಲ್ಡ್ ಮನೆ ಇತ್ತು. ಸೊ ಅದನ್ನೇ ನೋಡಿ ಇವತ್ತು ಸೋಮವಾರ ದಿವಸ ಒಳ್ಳೆ ದಿವಸ ಅಂತ ಹೇಳ್ಕೊಂಡು ಇವತ್ತು ಅಗ್ರಿಮೆಂಟಿಗೆ ಮಧ್ಯಾಹ್ನ ಮೇಲೆ ಹೋಗೋಣ ಅಂದ್ಕೊಂಡಿದ್ದೀವಿ. ಅದಕ್ಕೋಸ್ಕರ ಬೇಗನೆ ಎದ್ದು ಅಂಗಡಿ ಬಾಗಿಲನ್ನ ತೆಗೆದು ಎಲ್ಲ ಕೆಲಸನ ಮುಗಿಸ್ಕೊಂಡ್ವಿ. ಇವತ್ತು ಸೋಮವಾರ ಒಂದು ಸ್ವಲ್ಪ ಮಳೆ ಕೂಡ ಬೀಳ್ತಾ ಇತ್ತು. ಹಾಗೆ ಎಲ್ಲ ಕೆಲಸನ ಮುಗಿಸ್ಕೊಂಡಾದ್ಮೇಲೆ ನಾನು ಅಲ್ಲೇ ಅಂಗಡಿ ಎಲ್ಲ ಬೇಗನೆ ಕೆಲಸ ಮುಗಿಸ್ಕೊಂಡ್ರೆ ಸೊ ಅಗ್ರಿಮೆಂಟಿಗೆ ಬೇಗ ಹೋಗ್ಬೋದಲ್ಲ ಅಂತ ಹೇಳಿ ಸೊ ಈ ರೀತಿಯಾಗಿ ಕೆಲಸನ ಮುಗಿಸ್ಕೊಂಡು ಇವಾಗ ಕೂತ್ಕೊಂಡಿದ್ದೀನಿ. ಮತ್ತೆ ಬನ್ನಿ ಇವತ್ತಿನ ಇಡೀ ಬ್ಲಾಗ್ಸ್ ಯಾವ ಥರ ಹೋಗುತ್ತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶೋಭಾ. ನಾನು ಇವತ್ತು ಬೆಳಿಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತಿಂದು ಹೊಸ ಒಂದು ಬ್ಲಾಗ್ಸ್ ಒಂದಿಗೆ ಸೊ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಇವತ್ತಿನ ಇಡೀ ದಿವಸ ಬ್ಲಾಗ್ಸು ಯಾವ ಥರ ಹೋಗುತ್ತೆ ಅಂತ ಹೇಳಿ ಸೊ ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ಪೂರ್ತಿ ನೋಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಹೆಚ್ಚಾಗಿ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಆಲ್ ಅನ್ನೋ ಆಪ್ಷನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ವಿಡಿಯೋ ನಿಮಗೆ ಡೈಲಿ ಬೆಳಿಗ್ಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಒಂದು ದಿವಸ ಮಿಸ್ ಮಾಡಿದ್ರೆ ಡೈಲಿ ವೀಡಿಯೋಸ್ನ ಹಾಕ್ತಾ ಇರ್ತೀನಿ. ಸೊ ಅಡುಗೆ ರೆಸಿಪೀಸು ಎಲ್ಲನೂ ಹಾಕ್ತಾ ಇರ್ತೀನಿ. ಸೊ ನೋಡಿ ವಿಡಿಯೋಗೆ ಪ್ಲೀಸ್ ಒಂದು ಲೈಕ್ ಮಾಡಿ, ಓಕೆನಾ. ಸೊ ಬನ್ನಿ ಇವತ್ತಿನ ಮಾರ್ನಿಂಗ್ ಟು ಈವ್ನಿಂಗ್ ರೂಟೀನ್ನ ನೋಡೋಣ. ಮತ್ತು ಇವತ್ತಿನ ಬ್ಲಾಗ್ಸಲ್ಲಿ ನಮ್ಮ ಅಕ್ಕ ಮನೆಗೆ ಹೋಗ್ತಾ ಇದ್ದೀನಿ. ಸೊ ಯಾಕೆಂದರೆ ಅಕ್ಕನ ಮಕ್ಕಳಿದ್ದಾರೆ. ಸೊ ಅವ್ರ ಮಕ್ಕಳದ್ದು ಒಂದು ನಾಮಕರಣ ಇದೆ. ಸೊ ಇಬ್ಬರು ಗಂಡು ಮಕ್ಕಳದ್ದು ಹೆಣ್ಮಕ್ಳಿಗೆ ನಾಮಕರಣ ಇದೆ ಇವಾಗ. ಸೊ ಹಾಗಾಗಿ ಅವ್ರಿಗೆ ಬಟ್ಟೆ ಕೂಡ ತೊಗೊಂಡು ಹೋಗಬೇಕು. ಸೊ ಅಲ್ಲೂ ಕೂಡ ವ್ಲಾಗ್ಸ್ನ ಮಾಡ್ತೀನಿ. ಮತ್ತು ಅವ್ರ ಮನೆಗೆ ಹೋದ್ಮೇಲೆ ಕೂಡ ವ್ಲಾಗ್ಸ್ನ ಮಾಡಿ ಸೊ ಆ ಮಕ್ಕಳನ್ನೂ ಕೂಡ ವಿಡಿಯೋಲ್ಲಿ ಶೇರ್ ಮಾಡ್ತೀನಿ, ಓಕೆನಾ. ಸೊ ವಿಡಿಯೋಲ್ಲೂ ಸ್ಕಿಪ್ ಮಾಡಲಾರ್ದೆ ಪೂರ್ತಿ ನೋಡಿ. ಇವಾಗ ನಾಷ್ಟ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ಇವತ್ತು ಮೊಸರು ಇದೆ ಮತ್ತು ಬೀಟ್ರೂಟು ರೈಸು. ಸೊ ನಮ್ಮ ಮನೆಯವರು ಚೇತನ್ ತಿಂದು ಹಾಗೆ ಬಿಟ್ಟಿದ್ದಾರೆ ತಟ್ಟೆ. ಸೊ ನಾನು ಕೂಡ ಇವಾಗ ರೈಸ್ ಹಾಕ್ಕೊಂಡಿದ್ದೀನಿ. ಸೊ ನಾಷ್ಟ ಮಾಡ್ಕೊಳ್ಳೋಣ. 12 ಗಂಟೆ ಆಗ್ತಾ ಬಂತು. ಇವಾಗ ನಾಷ್ಟ ಮಾಡ್ಕೋತಾ ಇದ್ದೀನಿ. ಇನ್ನೇನು ಇವತ್ತು ಅಕ್ಕನ ಮನೆಗೆ ಕೂಡ ಹೋಗಬೇಕು. ಅಲ್ಲಿ ಮಕ್ಕಳ ನಾಮಕರಣ ಇರೋದ್ರಿಂದ ಸೊ ಅಲ್ಲೂ ಕೂಡ ಹೋಗಿ ಒಂದು ಸ್ವಲ್ಪ ವ್ಲಾಗ್ಸ್ನ ಮಾಡಿದ್ದೀನಿ. ಸೊ ಇವತ್ತು ಒಂದು ತುಂಬಾ ಬ್ಯುಸಿ ಡೇ ವ್ಲಾಗ್ ಆಗಿತ್ತು. ಮತ್ತು ನಮಗೆ ತುಂಬಾ ಖುಷಿಯಾಗುವಂಥ ಒಂದು ಇವತ್ತಿನ ದಿವಸ. ಎಷ್ಟೋ ದಿವಸದ ಕನಸುಗಳಂದರೆ ಇವಾಗ ಮನೆ ತಗೊಳ್ಳೋದು, ಚಿಕ್ಕದಾದರೂ ಪರವಾಗಿಲ್ಲ, ಒಂದು ಚಿಕ್ಕ ಮನೆಯೇ ನೆಕ್ಸ್ಟ್ ನೋಡೋಣ. ಇವಾಗ ಚಿಕ್ಕ ಮನೆಯೇ ತಗೊಂಡ್ಬಿಡೋಣ. ಇನ್ನು ಬರ್ತಾ ತುಂಬಾ ರೇಟ್ ಆಗುತ್ತೆ. ಇನ್ನು ಲೋನ್ ಮಾಡೋಕ್ಕೆ ಹೋದರೆ ಇವಾಗಿರೋಂಥ ವ್ಯಾಪಾರಕ್ಕೆ ನಂಬ್ಕೊಂಡು ಲೋನ್ ಕೂಡ ಮಾಡೋಕ್ಕಾಗಲ್ಲ, ಅಷ್ಟೊಂದು ಇಂಟ್ರೆಸ್ಟ್ ಹೇಳ್ತಾರೆ. ಸೊ ಹಾಗಾಗಿ ಲೋನ್ ಕೂಡ ತಗೊಳ್ಳಿಲ್ಲ. ಹಾಗೆ ನಮ್ಮ ಹತ್ರ ಇರೋವಂಥ ಬಜೆಟ್ಗೆ ನಾನು ಇವಾಗ ಮನೇನ ತೊಗೊಂಡಿದ್ದು. ಅದಕ್ಕೋಸ್ಕರ ಒಂದು ಹಾಫ್ ಅಮೌಂಟ್ ಕೊಟ್ಟು ಅಗ್ರಿಮೆಂಟ್ನ ಹಾಕ್ಕೊಂಡ್ವಿ ಇವತ್ತು. ನಾನು ನಮ್ಮ ಅಣ್ಣ ನಮ್ಮ ಮನೆಯವರೇ ಹೋಗ್ಬಿಟ್ಟು ಪಾಪನಿಗೆ ಇಲ್ಲೇ ಮಲಗಿಸ್ಬಿಟ್ಟು ಹೋಗಿದ್ದೆ. ಅವನು ಮಧ್ಯಾಹ್ನ ಸ್ಕೂಲಿಂದ ಬಂದ ಕೂಡಲೇ ಅವನಿಗೆ ಬಟ್ಟೆ ಕೂಡ ಇಲ್ಲೇ ತೊಗೊಂಬಂದುಬಿಟ್ಟಿದ್ದೆ. ತೊಗೊಂಬಂದು ಹುಷಾರಿಲ್ದಿರೋ ಮೆತ್ತಗಾಗಿದ್ದೆ ಇವತ್ತು. ಅದಕ್ಕೆ ಅವನಿಗೆ ತಿನ್ನಿಸಿ ನಾನು ಒಂದು ಸ್ವಲ್ಪ ಹೊತ್ತು ಅವ್ನ ಪಕ್ಕದಲ್ಲೇ ಮಲ್ಕೊಂಡಂಗೆ ಮಾಡಿ ಅವನಿಗೆ ನಿದ್ದೆ ಮಾಡಿಸಿ ಒಂದು 3:30 ಹಂಗೆ ಹೋಗಿ ನಾವು ಅಗ್ರಿಮೆಂಟ್ ಎಲ್ಲ ಮಾಡಿಸ್ಕೊಂಡು ನಾವು ನಮ್ಮ ಅಣ್ಣ ಬಂದು ಸೊ ಆ ಮನೆ ಕೂಡ ಒಂದು ಸ್ವಲ್ಪ ಆಚೆಯಿಂದ ತೋರಿಸ್ತೀನಿ. ಆ ಮನೆಯಲ್ಲಿ ಆಲ್ರೆಡಿ ಬಾಡಿಗೆ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಒಳಗಡೆ ವಿಡಿಯೋನ ಮಾಡಿಲ್ಲ. ಆಚೆ ಮಾತ್ರ ಎಷ್ಟು ಯಾವ ಥರ ಇದೆ ಅಂತ ತೋರಿಸ್ತೀನಿ. ಮತ್ತು ನಾನು ಆಮೇಲೆ ಅವ್ರು ಖಾಲಿ ಮಾಡಿದ್ಮೇಲೆ ಒಂದು ಹೋಮ್ ಟೂರ್ ಅಂತ ಮಾಡ್ತೀನಿ ಖಾಲಿ ಮನೆಯದು. ಸೊ ಅವಾಗ ಪೂರ್ತಿ ವ್ಲಾಗ್ಸಲ್ಲಿ ಶೇರ್ ಮಾಡ್ಕೋತೀನಿ. ಆ ಮನೆಗೆ ಹೋದ್ಮೇಲೆ ಪೂರ್ತಿ ವ್ಲಾಗ್ಸ್ ಮಾಡ್ತೀನಿ. ಮತ್ತು ಇವಾಗ ಅಗ್ರಿಮೆಂಟ್ಗೆ ಏನು ಹೋಗ್ತಾ ಇದ್ದೀವೋ ಸೊ ಅಲ್ಲೂ ಕೂಡ ಒಂದು ಸ್ವಲ್ಪ ವಿಡಿಯೋನ ಮಾಡ್ಕೊಂಡಿದ್ದೀನಿ. ಅಲ್ಲೇನು ವಾಯ್ಸ್ ಓವರ್ನ ಕೊಡ್ತಾ ಇಲ್ಲ. ಸೊ ಹಾಗೆ ಹಾಕಿರ್ತೀನಿ. ಸೊ ನೋಡಿ. ಹೋಗಿದೆ ಸರ್ ಇದು ಅಗ್ರಿಮೆಂಟ್ ಮಾಡೋದು ಹೇಳಿ ಸರ್. ಜಿ ಪಿ ಹಂಗೆ ಸಾಮಾನ್ಯ ಮಾಡೋದು.
ಮನೇನ ನಾನು ಆಚೆಯಿಂದ ತೋರಿಸ್ತಾ ಇದ್ದೀನಿ ನೋಡಿ. ಈ ಗೇಟಿಂದ ಅಲ್ಲಿ ಕೆಂಪು ಗೋಡೆ ಏನು ಕಾಣಿಸುತ್ತೋ ಅಲ್ಲಿವರೆಗೂ ಮಾತ್ರ ಇದೆ, ಅಂದರೆ 15.5 ಅಡಿ ಮುಂದ್ಗಡೆ ಜಾಗ ಇದೆ. ಸೊ ಹಿಂದೆ ಫುಲ್ಲು ಲಾಂಗ್ ಎಷ್ಟಿದೆ ಅಂದರೆ 45 ಅಡಿ ಇದೆ. ಸೊ ಇಷ್ಟಕ್ಕೆ ತುಂಬಾ ರೇಟ್ ಆಯಿತು. ಇದ್ರ ಬೆಲೆ ಎಷ್ಟು, ಸೊ ಎಷ್ಟು ಕೊಟ್ಟು ತಗೊಂಡ್ವಿ ನಾವು ಅಂತ ಹೇಳಿ ನೆಕ್ಸ್ಟ್ ನಾನು ಆ ಮನೆಗೆ ಹೋದ್ಮೇಲೆ ಇನ್ನೂ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಆಯಿತಾ. ಸೊ ಇನ್ನೂ ನಾವು ಬರೀ ಹಾಫ್ ಅಮೌಂಟ್ನ ಕೊಟ್ಟು ಅಲ್ಲಿ ಮನೇನ ಖಾಲಿ ಮಾಡ್ಸೋಕೆ ಹೇಳಿದ್ದೀವಿ. ಸೊ ಖಾಲಿ ಆದಮೇಲೆ ನಾವು ಹೋಗ್ತೀವಿ. ಸೊ ನೋಡಿ ಇವಾಗ ಆಚೆಯಿಂದ ಈ ಥರ ಇದೆ ಮನೆ. ಸೊ ಫ್ರೆಂಡ್ಸ್, ಮತ್ತು ಇವಾಗ ವ್ಲಾಗ್ಸ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಇವಾಗ ನಾಮಕರಣಕ್ಕೆ ಹೋಗಬೇಕು ಅಂತ ಹೇಳಿದ್ನಲ್ಲ, ಸೊ ಇವಾಗ ನಾಮಕರಣಕ್ಕೆ ಹೊರಡ್ತಾ ಇದ್ದೀವಿ. ಅಲ್ಲಿ ಹೋದ್ಮೇಲೆ ಮತ್ತೆ ವ್ಲಾಗ್ಸ್ನ ಕಂಟಿನ್ಯೂ ಮಾಡ್ತೀನಿ. ಮಕ್ಕಳಿಗೆ ಸರ್ ಫ್ರಾಕ್ನ ತೊಗೊಂಡು ಬಂದೆ. ಸೊ ಯಾವ ಥರ ತೊಗೊಂಬಂದೆ ಅಂತೇಳಿ ಬನ್ನಿ ತೋರಿಸ್ತೀನಿ. ಸೊ ನೋಡಿ, ಒಂದು 9 ತಿಂಗಳ ಪಾಪು ಇದೆ, ಇನ್ನೊಂದು 7 ತಿಂಗಳು 6 ತಿಂಗಳ ಪಾಪು ಇದೆ ಅಂತೆ. ಸೊ ಅದಕ್ಕೂ ಇಬ್ರಿಗೂ ಬೇರೆ ಬೇರೆ ಒಂದು ಫ್ರಾಕ್ ತೊಗೊಂಡಿದ್ದೀನಿ, ಒಂದು ಸ್ಕರ್ಟು, ಇನ್ನೊಂದು ಟಾಪ್ ಇರೋ ಥರ. ಸೊ ನೋಡಿ ಎಷ್ಟು ಚೆನ್ನಾಗಿದೆ, ಕ್ಯೂಟಾಗಿ ಪಿಂಕ್ ಕಲರ್, ಲೈಟ್ ಯೆಲ್ಲೋ ಕಲರ್. ಸೊ ಈ ಥರ ಕಲರ್ಸ್ ಕೊಟ್ಟರೆ ಒಳ್ಳೆಯದಲ್ವ. ಸೊ ಹಾಗಾಗಿ ಈ ಥರ ಕಲರ್ಸ್ನ ಕೊಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ, ಚಿಕ್ಕ ಮಕ್ಕಳ ಬಟ್ಟೆಗಳು ಎಷ್ಟು ಚೆನ್ನಾಗಿರುತ್ತೆ. ನಮ್ಮ ಪಾಪು ಎಷ್ಟು ನೀಟಾಗಿ ರೆಡಿಯಾಗಿದ್ದಾನೆ ಅಂಥೇಳಿ ನೋಡಿ. ಇದು ನಮ್ಮ ಮನೆ ಕೃಷ್ಣ. ಇದು ಅವನಿಗೂ ಒಂದು ಶರ್ಟ್ ತೊಗೊಂಬಂದೆ, ಅದಕ್ಕೆ ಜಾಸ್ತಿ ಶೋಕಿ ಮಾಡ್ತಾನೆ. ಹೊಸ ಬಟ್ಟೆ ಹಾಕೊಂಡ್ರೆ ಸಾಕು ಅಲ್ವಾ ಇವಶ್ಚಿನಿ? शिवाराव देख रे पापू देख लाली जो का देखो सुते देख पापू ಎರಡು ಮಕ್ಕಳದ್ದು ನಾಮಕರಣ ಆಯಿತು. ಇನ್ನೇನು ಲಾಸ್ಟಲ್ಲಿ ಒಂದು ಪಾಪು ತುಂಬಾ ದೃಷ್ಟಿ ಆಗ್ಬಿಟ್ಟಿತ್ತೇನೋ, ತುಂಬಾ ಅಳ್ತಾ ಇತ್ತು. ಸೊ ಇನ್ನೊಂದು ಪಾಪು ಸೈಲೆಂಟಾಗಿ ಮಲಗಿತ್ತು, ಅಳ್ಳೇ ಇಲ್ಲ. ಸೊ ಹಾಗೇ ವಿಡಿಯೋ ಮಾಡಿಕೊಂಡು ಸ್ವಲ್ಪನೇ ವಿಡಿಯೋ ಮಾಡಿದ್ದು. ಮತ್ತು ಊಟ ಮುಗಿಸ್ಕೊಂಡು ನಾನು, ಚೇತು, ಅಂಜಲಿ, ಪಾಪು 4 ಜನನೂ ಹೋಗಿದ್ವಿ ಆಟೋ ಬುಕ್ ಮಾಡಿಕೊಂಡು. ಸೊ ಹೋಗಿ ಅಲ್ಲಿಂದ ಬಂದ ಮೇಲೆ ಮತ್ತೆ ವ್ಲಾಗ್ಸ್ನ ಮನೆಗೆ ಬಂದು ವ್ಲಾಗ್ಸ್ನ ಕಂಟಿನ್ಯೂ ಮಾಡಲಿಲ್ಲ. ಇವತ್ತಿನ ವ್ಲಾಗ್ಸ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಫ್ರೆಂಡ್ಸ್. ಮತ್ತು ಇನ್ನೂ ಹೊಸ ವ್ಲಾಗ್ ಜೊತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.